थोडं रेकॉर्डिंग करून पाठवतो. ನೋಡಿ ಸಕ್ಕತ್ತಾಗಿದೆ ನೋಡಿದ್ರು ಎರಡು ಹೇಗಿದ್ದಾವೆ. ಹೆಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ನಾನು ಬಂದ್ಬಿಟ್ಟು ಇವತ್ತು ತಿರುಪತಿಯ ಜಿಯಾಲಜಿಕಲ್ ಪಾರ್ಕಿಗೆ ಬಂದಿದ್ದೀನಿ. ಆ ಪಾರ್ಕಲ್ಲಿ ಬಂದುಬಿಟ್ಟು ಸಫಾರಿ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ನಾನು ಮಾಡಿ ನಿಮಗೂ ತೋರಿಸ್ತೀನಿ, ಬನ್ನಿ. ಸೊ ಸಫಾರಿ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬರೀ 50 ರೂಪಾಯಿ ಅಷ್ಟೇ. ನೋಡೋಣ ಏನೇನಿದೆ ಅಂತ, ಬನ್ನಿ. ನೋಡಿ ಅಲ್ಲಿ ಗಾಡಿ ಹೋಗ್ತಿದ್ದೀವಿ. ಈ ಥರ ಗಾಡಿಯಲ್ಲಿ ನಮಗೆ ಸಫಾರಿ ಕರ್ಕೊಂಡು ಹೋಗ್ತಾರೆ. ಸಫಾರಿ ಟಿಕೆಟ್ ಬಂದುಬಿಟ್ಟು ಅವಾಗಲೇ ಹೇಳಿದೆ, ದೊಡ್ಡವ್ರಿಗೆ 50 ರೂಪಾಯಿ, ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಅಂತ. ಸೊ ಈಗ ಸಫಾರಿ ಒಂದು ನೋಡ್ಕೊಂಬರೋಣ, ಬನ್ನಿ. ಇದೇನು ಕಾಣಿಸ್ತಿದೆ, ಇದೆ ಸಫಾರಿ ವೆಹಿಕಲ್ಲು, ಅನಿಮಲ್ ಸಫಾರಿ ಅಂತ. ಸೊ ಇದು ಆಲ್ಮೋಸ್ಟ್ ಮಿನಿ ಬಸ್ ಥರ ಇದೆ. ಇದು ಸೀಟ್ಸು ಈ ಥರ ಕಾಣಿಸ್ತಿದೆ ನೋಡಿ. ಸೊ ಈಗ ನಾವು ಇಲ್ಲಿ ಕುತ್ಕೊಳ್ಳೋಣ. ಡ್ರೈವರ್ ಅಣ್ಣ ಪಕ್ಕದಲ್ಲಿ ಅಲ್ಲಿ ಆ ಥರ ಟಿಕೆಟ್ ಇಸ್ಕೊಂಡು ಒಳಗಡೆ ಕಳಿಸ್ತಾರೆ. ಹೇಳ್ತಿದ್ದಾರೆ ನಾರ್ಮಲಿ 15ರಿಂದ 20 ನಿಮಿಷ ಬರುತ್ತೆ. ಸ್ಟಾರ್ಟ್ ಮಾಡಿಬಿಟ್ವಿ, ನೋಡೋಣ ಏನೇನು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ನೋಡಿ ಅವ್ರಿಗೆ ಎಷ್ಟು ಸೇಫ್ಟಿ ಮಾಡಿದ್ದಾರೆ ಅಂತ. ಈಗ ಬಸ್ ಹಿಂಗೆ ಹೋಗಿದ ತಕ್ಷಣ ಅದನ್ನು ಕ್ಲೋಸ್ ಮಾಡ್ತಾರೆ. ಇದು ವೈಲ್ಡ್ ಲೈಫ್ ಸಫಾರಿ ಅಂದರೆ ನೋಡ್ಬೋದು ಎಷ್ಟು ದೊಡ್ಡ ಜಿಂಕೆ. ಅದನ್ನು ಒಳಗಡೆ ಕೇಜಲ್ಲಿ ಹಾಕಿದ್ದಾರೆ. ಕೇಜಿಗೆ ಓಪನ್ ಇದೆ, ನೆರಳು ಬೇಕು ಅಂದಾಗ ಅಲ್ಲಿ ಹೋಗುತ್ತೆ. ಕಾಡಲ್ಲೇ ಜಿಂಕೆ ಟೆರಿಟರಿ ಮಾಡಿದ್ದಾರೆ. ಈಗ ಪಿಕ್ಚರ್ಸ್ ನೋಡಿ, ಅಲ್ಲಿ ಲಯನ್ ಸಫಾರಿ ಗೇಟ್ ತೆಗ್ದಿದ್ದಾರೆ. ಇದೊಂದು ಬಸ್ಸು ಎಲ್ಲ ಕಾಣಿಸ್ತಿದೆ ನೋಡಿ, ಇಷ್ಟು ಹತ್ರ. ವಾವ್, ಅದು ನೋಡ್ರಿ, ಅದು ಎಷ್ಟು ಭಯಂಕರ ಕಾಣಿಸ್ತಿದೆ. ಅಪ್ಪ ಅಪ್ಪ, ಅಯ್ಯೋ ಹೆಂಗಿದೆ ನೋಡಿ. ನೋಡ್ಗುರು ಅಲ್ಲಿ ಕಾಣಿಸ್ತಿದೆಯಲ್ವಾ, ಅಪ್ಪ ನೋಡಿ. ಈ ಕಡೆ ನೋಡ್ತಿಲ್ಲ, ನೋಡಿದ್ರೆ ಸ್ವಲ್ಪ ಜೂಮ್ ಮಾಡ್ತೀನಿ. ನೋಡಿ ಕಾಣ್ತಿದ್ಯಾ? ಅಪ್ಪ ಎಷ್ಟು ಹೆಂಗಿದೆ ನೋಡಿ. ಅದ್ರ ಕೈ ಸಿಕ್ಕಿದ್ರೆ ಇರ್ತೀವಾದರು. ಇಲ್ಲೇ ಇದೆ ಪಕ್ಕದಲ್ಲಿ. ವಾಯ್ಸ್ ನೋಡಿ, ಅಲ್ಲಿ ನೋಡಿದ್ರು, ಅಲ್ಲಿ 2 ಇದಾವೆ ಮೇಲೆ ನೋಡಿ. ನೋಡಿದ್ರು ಅಲ್ಲೇ ಇದೆ. ಇಷ್ಟೊತ್ತು ಕಿರ್ಸ್ತಾ ಇತ್ತು. ಅದು ಬಿಟ್ರೆ ಇನ್ನೊಂದು ನೋಡಿ, ಇಲ್ಲಿ ಈ ಕಡೆ ಇದು ನೋಡಿ ನಡ್ಕೊಂಡ್ ಬರ್ತಾ ಇದೆ. ವಾವ್ ನೋಡಿದ್ರು, ವಾವ್ ಸಖತ್ತಾಗಿದೆ ಗುರು. ಯಪ್ಪ ಅಲ್ಲಿ ನೋಡಿ, ಸಖತ್ತಾಗಿದೆ ಗುರು. थोडं रेकॉर्डिंग करून पाठवतो. ಹೆಂಗಿದೆ ನೋಡಿದ್ರು. ಅಲ್ಲೊಂದಿದೆ, ಇಲ್ಲೊಂದಿದೆ ನೋಡಿದ್ರು. ಎರಡು ಹೇಗಿದ್ದಾವೆ. ಇದನ್ನು ಕೇಜಲ್ಲಿ ಹಾಕಿದ್ದಾರೆ ಗುರು, ಗೊತ್ತಿಲ್ಲ ಏನಕ್ಕೆ ಅಂತ. ಎಷ್ಟು ಉದ್ದ ಇದೆ ನೋಡಿ. ಲಯನ್ದು ಮುಗೀತು, ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಏನು ಸಿಗುತ್ತೆ ಅಂತ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 50 ರೂಪಾಯಿ ಟಿಕೆಟು, ಟೋಟಲಿ ವರ್ತು. ಅಷ್ಟೇನಂತೆ. ಒಂದು ಡಿಯರು ಮತ್ತು ಅದು ಒಂದು ಕಾಡೆಮ್ಮೆ ನೋಡಿದ್ವಿ. 3 ಬಂದುಬಿಟ್ಟು ಲಯನ್ಸ್. ಓಕೆನಾ?
ಮತ್ತೆ ರಿಟರ್ನ್ ಬಂದುಬಿಟ್ವಿ ಗುರುಗಳೇ. ಸಫಾರಿ ಮುಗೀತು, ಸಿಕ್ಕಾಬಡೆ ಚೆನ್ನಾಗಿತ್ತು ಗುರು, ಸಿಕ್ಕಾಬಡೆ ಚೆನ್ನಾಗಿತ್ತು. ಅಂದರೆ ನೀವು ಒಂದ್ಸತಿ ಬಂದಾಗ, ತಿರುಪತಿಗೆ ಬಂದಾಗ ನಾರ್ಮಲಿ ಫ್ರೀ ಇದ್ದರೆ, ನೀವು ಟಯರ್ಡ್ ಆಗಿಲ್ಲ ಅಂದರೆ ನಾರ್ಮಲಾಗಿ ನೀವು ಬಂದುಬಿಟ್ಟು ಒಂದ್ಸತಿ ಝೂನ ವಿಸಿಟ್ ಮಾಡಿ. ಏನಿಲ್ಲ 1 ಅವರ್ ಇಲ್ಲ 1.5 ಅವರಲ್ಲಿ ಆಗಿಬಿಡುತ್ತೆ. ಸಫಾರಿನೂ ಅಷ್ಟೇ ಒಂದು 15 ನಿಮಿಷದಲ್ಲಿ ಆಗಿಬಿಡುತ್ತೆ. ಪ್ರೈಸು ಅಷ್ಟೇ ನಾರ್ಮಲಾಗಿದೆ. ಇನ್ನು ಹೇಳಬೇಕು ಅಂದರೆ ನಿಮ್ಗೇನಾದರೂ ಈ ಸಫಾರಿ ವಿಡಿಯೋ ಇಷ್ಟ ಆಗಿದರೆ ಡೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಇದೇ ಥರ ಎಂಕರೇಜ್ ಮಾಡ್ತಾಯಿರಿ, ಇನ್ನೂ ಒಳ್ಳೆ ವಿಡಿಯೋಸ್ ತೆಗಿತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.